ಜನ ಬಂದರೆ ಇಂಡಿವಿಜುವಲ್ ಹೌಸಸ್ ನೆಲಕ್ಕೆ ಬೆಲೆ ಇರುತ್ತೆ, ನೆಲಕ್ಕೆ ಬೆಲೆ ಇರುತ್ತೆ. ಬಟ್ ಸ್ಟಿಲ್ ನಾನೇನು ಹೇಳ್ತೀನಿ ಅಂದರೆ, ನೀವು ಬೆಂಗಳೂರಿನ ಹೊರವಲಯಗಳಲ್ಲಿ ತಗೊಳ್ಳೋಕ್ಕಿಂತ ನೀವು ಯಾವ ಊರವರು ನಂಗೆ ಗೊತ್ತಿಲ್ಲ, ನೀವು ನಿಮ್ಮ ಊರಲ್ಲಿ ನೆಲ ಮಾಡೋದು, ಜಾಗ ತಗೊಳ್ಳೋದು ಉತ್ತಮ. ಯಾಕೆ ಗೊತ್ತಾ, ದಿಸ್ ಈಸ್ ಬಿಕಮಿಂಗ್ ನಾನ್ ಲಿವಬಲ್. ಇಲ್ಲಿ ನಾನು ಹೇಳೋದಂದರೆ, ಬಾಡಿಗೆ ಮನೇಲಿದ್ದು ನಾನು ಆಮೇಲೆ ಜಾಗತಿಕ ಮಟ್ಟದಲ್ಲಿ ಏನಾಗ್ತಿದೆ ಅಂತ ಹೇಳ್ತೀನಿ. ಯಾತಕ್ಕೆ ಈಗ ಹೇಳ್ತೀನಿ ಅನ್ನೋದಕ್ಕೆ ಬಿಕಾಸ್ ಆಫ್ ಎಕ್ಸ್ಪೋಜರ್ಸ್ ಅಷ್ಟೇನೇನಿಲ್ಲ. ಇವತ್ತೇನಾಗುತ್ತೆ, ನೀವು ಇಲ್ಲಿದ್ದೀರಾ, ಇಲ್ಲಿರೋಷ್ಟು ದಿನ ಇರಿ, ಬಾಡಿಗೆ ಕಟ್ಟಿ, ಮಿಕ್ಕಿದ್ದನ್ನು ಏನಿದೆ ಸೇವು. ನೀವು EMI 10 ಕಿಲೋಮೀಟರ್ ಹೋಗೋ ಬದಲು ಯು ಆರ್ ಎಂಜಾಯಿಂಗ್ ಆಲ್ ದ ಫೆಸಿಲಿಟೀಸ್ ಆಫ್ ಅ ಸೆಂಟರ್ ಆಫ್ ದ ಸಿಟಿ. ಮಾಡಿಕೊಂಡು 15,000 ಉಳಿತಾಯ ಮಾಡ್ಕೊಂಡು ಹೋಗಿ. ನಿಮಗೆ ಬೇಡ ಅಂದಾಗ 1 ಮಂತ್ ನೋಟಿಸ್ ಕೊಟ್ಟು ಮನೆ ಖಾಲಿ ಮಾಡ್ಬೋದು. ನೀವು ಬೆಂಗಳೂರು ನಾನ್ ಲಿವಬಲ್. ಫಾರ್ ದಟ್ ಮ್ಯಾಟರ್ ಬೆಂಗಳೂರು ಅಂತಲ್ಲ, ಜಗತ್ತಿನ ಯಾವುದೇ ದೊಡ್ಡ ನಗರಗಳು ಇಟ್ ಈಸ್ ನಾಟ್ ಲಿವಬಲ್. ನೀವು 60 ವರ್ಷದ ನಂತರನೂ ನಿಮಗೆ ಬೆಂಗಳೂರಿನಲ್ಲಿ ಇರಬೇಕು ಅನ್ನೋ ಅನಿವಾರ್ಯತೆ ಏನಿದೆ. ಈ ಪದ ಅನಿವಾರ್ಯತೆ ಯಾಕೆ ಅಂದರೆ, ಇವತ್ತು ಕೆಲಸ ಇದೆ ಅಂತ ನೀವು ಇಲ್ಲಿದ್ದೀರಾ. 90% ಜನ ಬೆಂಗಳೂರಿನಲ್ಲಿ ಕೆಲಸ ಅನ್ನೋ ಅನಿವಾರ್ಯತೆ, ಹಣ ಅನ್ನೋ ವೇತನ, ಅದೇನೋ ಒಂದು ತಿಂಗಳಿಗೆ ಒಂದಷ್ಟು ಬೇಕಲ್ಲ ಬದುಕಿಗೆ, ಅದು ಅನಿವಾರ್ಯತೆ ಇಲ್ಲ ಅಂದರೆ ಬೆಂಗಳೂರು ಖಾಲಿ ಆಗುತ್ತೆ. ಟೈರ್ 2 ಸಿಟೀಸು ಇವಾಗ ತುಮಕೂರಲ್ಲಿ ಇದ್ದಾರೆ, ಹುಬ್ಳಿಯಲ್ಲಿ ಇರ್ತಾರೆ, ಹೋಗಿ ಅಂತ ಕಡೆ ಹೋಗಿ. ಅಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲ, ಅಲ್ಲಿರೋರು ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಹೇಳ್ತಿದ್ದೇನೆ. ಅಂದರೆ ಬೆಂಗಳೂರಿನ ಬಿಟ್ಬೇಡ, ಪಕ್ಕಕ್ಕೆ ಮಾಡಿ ನೆಲದ ಮೇಲೆ ಮಾಡ್ಬೋದು, ನೆಲದ ಮೇಲೆ ಇನ್ವೆಸ್ಟ್ ಮಾಡಬೇಕು. ನಾನು ಹೇಳಿದ್ದು, ನಾನು ತುಮಕೂರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಾನು ಯಾವುದೋ ಶಿವಮೊಗ್ಗದಲ್ಲೇ ಇನ್ವೆಸ್ಟ್ ಮಾಡಬೇಕು. ಯಾಕಂದರೆ ನಮ್ಮ ಜೀವನದ ಕೊನೆಯ ದಿನಗಳು, ರಿಟೈರ್ಮೆಂಟ್ ಆದಮೇಲೆ ನಾವು ಊರು ಯಾತಕ್ಕೆ ಬೆಂಗಳೂರಲ್ಲಿ ಇರ್ತೀವಿ, ನಾವು ಜಾಗ ಖಾಲಿ ಮಾಡಿ ಬೇರೆಯವ್ರಿಗೆ ಬಿಟ್ಟು ಹೋಗ್ಬೇಕು. ಈಗ ತುಮಕೂರಲ್ಲಿ ಕೆಲಸ ಮಾಡ್ತಿರೋರ ಬಗ್ಗೆ ಹೇಳೋದಾದ್ರೆ, ನಾನು ಅಲ್ಲೇ ವರ್ಕ್ ಮಾಡ್ತಿದ್ದಾರೆ, ಅಲ್ಲೇ ಮಾಡ್ತಾರೆ. ನೆಲ ಅಫೋರ್ಡಬಲ್ ಇನ್ನೂ ಅಲ್ಲಿ ಅಂತ ನೋಡಬೇಕು. ಆ ನಗರ ಇನ್ನೂ ಅಫೋರ್ಡಬಲ್. ಬೆಂಗಳೂರು ಇಟ್ ಈಸ್ ನಾಟ್ ಅಫೋರ್ಡಬಲ್. ಕರೆಕ್ಟ್. ನೀವು ಇವತ್ತು ಏನು ಗೊತ್ತಾ, ಹುಚ್ಚಾಟ ಅಂದರೆ ಹುಚ್ಚಾಟ ನೋಡಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗೋಕ್ಕೆ 4 ವರ್ಷ 6 ವರ್ಷ 8 ವರ್ಷ ಕಷ್ಟಪಟ್ಟು ಓದಿರ್ತಾರೆ. 10 ವರ್ಷ ಎಕ್ಸ್ಪೀರಿಯನ್ಸ್. ಅವ್ರಿಗೆ 1.5 ಲಕ್ಷ 2 ಲಕ್ಷ ಸಂಬಳ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ 30% ಪಾಪ ಟ್ಯಾಕ್ಸೇ ಕಟ್ತಾರೆ. ಅಂದರೆ 12 ತಿಂಗಳಲ್ಲಿ 11 ತಿಂಗಳು 10 ತಿಂಗಳು ಅಷ್ಟೇ ಅವ್ರಿಗೆ ಸಂಬಳ ಬರೋದು. ಇನ್ನು 1.5 ತಿಂಗಳು ಸರ್ಕಾರ ಅಲ್ಲೇ ಡಿಡಕ್ಟೇ ಮಾಡ್ಕೊಂಡು ಕೊಟ್ಬಿಡ್ತಾರೆ, TDS ಮಾಡಿಕೊಡ್ತಾರೆ. ಇಷ್ಟೆಲ್ಲ ಆದಮೇಲೆ ಅಷ್ಟೆಲ್ಲ ಬುದ್ಧಿವಂತರು ಯಾರೋ SLC PUC ಫೇಲ್ ಆದ ಬಿಲ್ಡರು ಮನೆ ಕಟ್ತಾನೆ, ಆ ಬೆಂಕಿಪಟ್ಟಣ 2 ಕೋಟಿ ಅಂತಾನೆ ಹೋಗಿ ಅಲ್ಲಿ ಹಾಕ್ತಾರೆ. ಯಾಕೆ? ಈಗೇನು ಅದೇ ನಮ್ಮಲ್ಲಿ ಏನು ಅಂತಂದರೆ, ಹೆಂಗೋ ಒಂದು ಮನೆಯಪ್ಪ, ಅದು ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು. ಹೌದು, ಅದೇ ನಮ್ಮ ತಲೆ ತುಂಬಿದೆ. ಜಾಗತಿಕ ಮಟ್ಟದಲ್ಲಿ ಏನಾಗ್ತಿದೆ ಅಂತ ಹೇಳ್ತೀನಿ ಬನ್ನಿ. ಇವತ್ತು ಯುರೋಪ್ ಇರ್ಬೋದು, ಜಪಾನ್ ಇರ್ಬೋದು, ಎಲ್ಲೂ ಯಾರೂ ಮನೆ ತಗೊಳ್ಳಲ್ಲ. ಯಂಗ್ಸ್ಟರ್ಸ್ ದೇ ಆರ್ ನಾಟ್ ಬೈಯಿಂಗ್. ಆ್ಯಂಡ್ ಈಗಲೂ ಕೂಡ ಇಂಡಿಯಾದ ಬಹಳಷ್ಟು ಯಂಗ್ಸ್ಟರ್ಸ್ ಅದನ್ನೇ ಹೇಳ್ತಾರೆ. ನಾನು ಕಾಲ ಬದಲಾಗ್ತಾ ಇದೆ. ಅವ್ರೇನು ಹೇಳ್ತಾರೆ ಅಂದರೆ, ನೀವು ಹೇಳಿದ್ದ ಸೂತ್ರನೇ ಅವ್ರು ಹೇಳ್ತಾರೆ. ನಾನು ಎಲ್ಲೋ ದೂರದಲ್ಲಿ ಸಿಟಿಯಿಂದ ಹೊರಗೆ 20 ಕಿಲೋಮೀಟ್ರು ಅಲ್ಲಿ ಮನೆ ತಗೊಂಡು ಕಟ್ಟಿ ಅದ್ರ EMI ಕಟ್ಟೋದ, ಅರ್ಧ ದುಡ್ಡು ಸೇವ್ ಮಾಡಿ ಸಿಟಿ ಸೆಂಟ್ರಲ್ಲೇ ಬಾಡಿಗೆ ಕೊಟ್ಟು ಒಂದು ಲಕ್ಸುರಿ ಅಪಾರ್ಟ್ಮೆಂಟ್ ಅಲ್ಲೇ ವಿತ್ ಆಲ್ ದ ಫೆಸಿಲಿಟೀಸ್ ನಾವು ದುಡಿಯೋ ಕಾಲದಲ್ಲಿ ಇದೇ ಬೆಸ್ಟ್. ಸಿಟಿಲಿ ಇರೋದು ಬೆಸ್ಟು. ನೀವು ಅಲ್ಲಿ ಹೋಗ್ತೀರಾ, ನೀವು ಏನು ಗೊತ್ತಾ, 5:30 ಇಲ್ಲಿ ಆಫೀಸ್ ಬಿಟ್ಟರೆ ಇದೇನು ಬೇರೆ ತಲೆಯಲ್ಲಿ ಇಲ್ಲ, ಮನೆ ತಲುಪಬೇಕು 7:00 ಹೋಗಿ ಮನೆ ಉತ್ಸಪ್ಪ ಅಂತ ಕೂತ್ಕೋತೀರಾ. ನಿಮಗೆ ಅಂತ ಏನು ಸಿಕ್ತು ಟೈಮು? ಇಲ್ಲಿರೋನು ಪಕ್ಕದಲ್ಲಿ ಯಾವುದೋ ಪಬ್ಗೆ ಹೋಗ್ತಾನೆ. ನಾನು ಹೇಳಿದ್ದು, ಅವನೇನು ಯಾವಾಗಲೂ ಕಷ್ಟಪಟ್ಟು ಓದಲೇಬೇಕು ಅಂತಿಲ್ಲ. ಹಿ ವಾಂಟ್ಸ್ ಟು ಚಿಲ್, ವಾಂಟ್ಸ್ ಟು ಎಂಜಾಯ್ ಹಿಸ್ ಲೈಫ್. ಮಾಡ್ಬೋದಲ್ಲ. ನೀವು ಅಲ್ಲಿ ಹೋಗ್ತೀರಾ, ಅಲ್ಲಿ ಏನಿಲ್ಲ. ಆ ಏರಿಯಾಗೆ 2 ಮನೆ ಇರುತ್ತೆ, ನಿಮ್ದೊಂದು ಇನ್ನೊಬ್ರದೊಂದು. ಓಕೆ ಸರ್.